ನಮಸ್ಕಾರ ರೀ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನು ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ನೋಡ್ರಿ, ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಕಡುಬು ನೋಡ್ರಿ. ಇದನ್ನು ಹ್ಯಾಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ. ನಾ ಇವಾಗಿಲ್ಲಿ ಒಂದು ಬುಟ್ಟಿ ತೊಗೊಂಡು ಅದಕ್ಕೆ ಒಂದು ಬೌಲ್ನಷ್ಟು ಜೋಳದ ಹಿಟ್ಟನ್ನು ಹಾಕೊಳ್ಳತ್ತೀನಿ ನೋಡ್ರಿ. ಹಂಗೆ ಒಂದು ಸ್ಪೂನಷ್ಟು ಅರ್ಶಿನ ಪುಡಿನೂ ಹಾಕೊಳ್ಳತ್ತೀನಿ ನೋಡ್ರಿ. ಅರ್ಶಿನ ಪುಡಿ ಹಾಕೊಳ್ಳೋದ್ರಿಂದ ಕಡುಬಿಗೆ ಕಲರ ಚಂದ ಬರ್ತದ್ರಿ. ಹಂಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊಳ್ಳತ್ತೀನಿ ರೀ. ಇದನ್ನು ಎಲ್ಲ ಹಾಕ್ಕೊಂಡು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ರೀತಿ ಇದನ್ನು ಕಲಸ್ಕೊಳಕ ಒಂದು ಸ್ವಲ್ಪ ಉಗುರು ಬೆಚ್ಚಗಿನಷ್ಟು ನೀರನ್ನ ತೊಗೋಬೇಕು ನೋಡ್ರಿ. ಕಾಶಿ ಉಗುರು ಬೆಚ್ಚಗಾಗೋಷ್ಟು ಕಾಸ್ಕೊಂಡು ತೊಗೊಂಡ್ರೆ ಸಾಕ್ರಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚಲೋತ್ನಾಗೆ ನಾದ್ಕೋಬೇಕ್ರಿ. ಒಮ್ಮೆ ಭಾಳ ನೀರು ಹಾಕಿ ನಾದ್ಕೊಳಕ್ಕೆ ಹೋಗಬೇಡ್ರಿ. ಇಲ್ಲಿಗೆ ನಾ ತೋರ್ಸಾತೀನಿ ನೋಡ್ರಿ. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋರಿ. ನಾವು ರೊಟ್ಟಿ ಮಾಡೋಕೆ ಯಾವ ಹದಕ್ಕೆ ಹಿಟ್ಟು ನಾದ್ಕೋತೀವಿ ನೋಡ್ರಿ, ಆ ಥರ ನಾದ್ಕೊಂಡ್ರೆ ಸಾಕ್ರಿ. ಇದೇ ಮೆಥಡ್ನಾಗ ನೀವು ಸಜ್ಜಿ ಕಡುಬನ್ನು ಸಹ ಮಾಡ್ಕೋಬೋದು ನೋಡ್ರಿ. ನಮ್ಮ ಈ ಉತ್ತರ ಕರ್ನಾಟಕದ ಕಡೆ ಎಳ್ಳ ಮಸೀದಿನ ಸಜ್ಜಿ ಕಡುಬು ಅಂತೇಳಿ ಮಾಡ್ತಾರೆ ನೋಡ್ರಿ. ಅದೇ ರೀತಿ ನಾ ಇಲ್ಲಿ ಜೋಳದ ಕಡುಬು ಮಾಡತ್ತೀನಿ ರೀ. ಇದೇ ರೀತಿ ಚಲೋತ್ನಿಗೆ ಕೈಲೇ ಸ್ವಲ್ಪನೇ ನೀರು ಹಾಕೋತ ಮಿಕ್ಸ್ ಮಾಡ್ಕೊತ ಹಿಟ್ಟನ್ನ ಚರ ಅಂಥೇಳಿ ಹದ ಬರುವಂಗೆ ನಾದ್ಬೇಕು ನೋಡ್ರಿ. ಜೋಳದ ರೊಟ್ಟಿ ಉಂಡು ಬೇಸರಾಗಿತ್ತಂದ್ರೆ ಈ ರೀತಿ ಒಮ್ಮೆ ಜೋಳದ ಕಡುಬು ಮಾಡಿಕೊಂಡು ತಿನ್ನಿರಿ. ಹಂಗೆ ಒಮ್ಮೆ ಮಕ್ಕಳಿಗೆ ನಿಮ್ಮ ಮನ್ಯಾಗ ಮಾಡಿಕೊಟ್ಟು ನೋಡ್ರಿ, ಅವರು ಭಾಳ ಇಷ್ಟಪಟ್ಟು ತಿಂತಾರ್ರಿ. ಈಗ ನೋಡ್ರಿ ಹಿಟ್ಟು ನಾದ್ಕೊಂಡಿದ್ದಾಗ್ಯದ್ರಿ. ಇದು ಈಗ ರೆಡಿ ಆಗ್ಯದ್ರಿ. ಇದನ್ನೊಂದು 5-10 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಅಷ್ಟೇ ನೆನಿಲಾಕ ಬಿಡ್ಬೇಕ್ರಿ. ನೀವು ಒಮ್ಮೆ ಮಾಡ್ಕೊಂಡ್ರೆ ಕಡುಬು ಚಲೋ ಬರಲ್ರಿ. ಒಂದು 5-10 ನಿಮಿಷ ನೆನೆ ಇಟ್ಟು ಮಾಡ್ಕೊಂಡ್ರೆ ಕಡುಬು ಚಲೋ ಬರ್ತಾವ್ರಿ. ಈಗ ನಾ ಇಲ್ಲಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಅಷ್ಟೇ ಬಿಡತ್ತೀನಿ ರೀ. ಈಗ ನೋಡ್ರಿ ಇದು 10 ನಿಮಿಷ ಆಗಿಂದ ಇದನ್ನು ತೆಗೆದು ಈಗ ಕಡುಬು ಮಾಡ್ಕೋಬೇಕು ನೋಡ್ರಿ. ಇದೀಗ ನೆನೆದದ್ರಿ. ನಾ ಇಲ್ಲಿ ಇದು ಕಡುಬಿನ ಚಾಣಿ ಅಂಥೇಳಿ ಕರೀತಾರೆ ನಮ್ಮ ಕಡೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಸವರಿ ಇಟ್ಕೊಂಡು ಹಂಗೆ ಈ ಕಡುಬು ಮಾಡ್ಕೊಂಡು ಇದ್ರೊಳಗೆ ಇಟ್ಕೊಂಡು ಕುದಿಸ್ಕೋಬೇಕು ನೋಡ್ರಿ. ಅದಕ್ಕೆ ನಾ ಇಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಟ್ಕೊಳತ್ತೀನಿ ರೀ. ಈಗ ಕೈ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಇನ್ನೊಂದು ಸ್ವಲ್ಪ ಹದ ಬರುವಂಗೆ ನಾದ್ಕೊಂಡು ಈಗ ಚಿಕ್ಕದಾಗಿ ನೋಡ್ರಿ, ನಿಮ್ಗೆ ಎಷ್ಟು ಗಾತ್ರದಾಗ ಬೇಕು ನೋಡಿಕೊಂಡು ಉಳ್ಳಿನ ಮಾಡ್ಕೋಬೇಕು ನೋಡ್ರಿ. ಕಡುಬು ಸಣ್ಣ ಬೇಕಂದ್ರೆ ಸಣ್ಣ ಉಳ್ಳಿ ಮಾಡ್ಕೊರಿ, ಇಲ್ಲ ದೊಡ್ಡ ಬೇಕಂದ್ರೆ ದೊಡ್ಡ ಉಳ್ಳಿ ಮಾಡ್ಕೊರಿ. ಈಗ ನಾ ಇಲ್ಲಿ ಉಳ್ಳಿಗಳು ಮಾಡ್ಕೊಂಡು ಇಟ್ಕೊಳತ್ತೀನಿ ನೋಡ್ರಿ. ಈ ರೀತಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದೊಂದೇ ಉಳ್ಳಿ ತೊಗೊಂಡು ಈ ರೀತಿ ಬೆರಳಿಂದ ಪ್ರೆಸ್ ಮಾಡ್ಬೇಕು ನೋಡ್ರಿ. ನಾ ಇಲ್ಲಿ ತೋರ್ಸತ್ತೀನಿ ನೋಡ್ರಿ. ಈ ರೀತಿ ಪ್ರೆಸ್ ಮಾಡೋದ್ರಿಂದ ನಮ್ಮ ಬೆರಳಿನ ಅದ್ರ ಮ್ಯಾಗ ಮೂಡ್ತದೆ ನೋಡ್ರಿ. ಈ ರೀತಿ ಕಡುಬನ್ನ ಮಾಡ್ಕೋಬೇಕ್ರಿ. ಎಲ್ಲ ಕಡುಬನ್ನು ಇದೇ ರೀತಿ ಮಾಡ್ಕೊಂಡು ಕಡುಬಿನ ಚಾಣಿ ಒಳಗೆ ಇಟ್ಕೋಬೇಕ್ರಿ ನೋಡ್ರಿ. ಈ ಥರ ಮಾಡ್ಕೋಬೇಕ್ರಿ. ನಾ ಇಲ್ಲಿ ಎಲ್ಲ ಕಡುಬುಗಳನ್ನು ರೀತಿ ಮಾಡಿಕೊಂಡು ಇಟ್ಕೊಂಡು ನೋಡ್ರಿ ಎಷ್ಟು ಚಂದ ಕಾಣತ್ತಾವ ಅಂಥೇಳಿ. ಈಗ ಒಂದು ಗ್ಯಾಸ್ ಮೇಲೆ ಒಂದು ಬುಟ್ಟಿ ಇಟ್ಕೊಂಡು ಅದಕ್ಕೊಂದು 2 ಗ್ಲಾಸ್ನಷ್ಟು ನೀರು ಹಾಕ್ಬೇಕು ನೋಡ್ರಿ. ನೀರು ಹಾಕ್ಕೊಂಡು ಈ ನೀರು ಸ್ವಲ್ಪ ಕಾದ್ಮೇಲೆ ನಾವೇನು ಕಡುಬಿನ ಚಾಣಿ ಒಳಗೆ ಇಟ್ಕೊಂಡಿದ್ದೀವಿ ನೋಡ್ರಿ ಕಡುಬುಗಳನ್ನು, ಅದನ್ನು ಇದ್ರ ಮೇಲಿಟ್ಟು ಅದ್ರ ಮೇಲೊಂದು ಮುಚ್ಚಳ ಮುಚ್ಚಿ ಚಲೋ ಹೊತ್ತಿಗೆ ಕುದಿಸ್ಕೋಬೇಕು ನೋಡ್ರಿ. ಈ ರೀತಿ ಅಂತರ ಹಿಡಿಯುವಂಗೆ ಇಟ್ಕೋಬೇಕು ನೋಡ್ರಿ. ನಾವು ಕೊಬ್ಬರಿ ಕಡುಬು ಅದೆಲ್ಲ ಹೆಂಗೆ ಕುದಿಸ್ಕೋತೀವಿ ನೋಡ್ರಿ, ಅದೇ ರೀತಿ ಇದನ್ನು ಕುದಿಸ್ಕೊಳ್ಳೋದ್ರಿ. ಒಂದು 5 ನಿಮಿಷ ಆದ್ಮೇಲೆ ಮುಚ್ಚಳ ತೆಗೆದು ಕುದ್ದಾವಿಲ್ಲ ಅಂಥೇಳಿ ನೋಡ್ಕೋರಿ. ಇದೇನು ಭಾಳ ಟೈಮ್ ತೊಗೊಳಲ್ರಿ, ಜಲ್ದಿನೇ ಕುದೀತದ್ರಿ ನೋಡ್ರಿ. ಈ ರೀತಿ ಒಂದು ಕಡುಬು ತೊಗೊಂಡು ನೋಡಿದಾಗ ಅದು ಕೈಗೆ ಅಂಟ್ಕೊಳ್ಳಿಲ್ಲ ಅಂದ್ರೆ ಅದು ಕುದಿರ್ತದೆ ನೋಡ್ರಿ, ಗೊತ್ತಾಗ್ತದ್ರಿ ನಿಮಗೆ ನೋಡಿದ್ರೆ. ಇದೇ ರೀತಿ ಎಲ್ಲ ಕಡುಬುಗಳನ್ನು ಕುದಿಸ್ಕೋಬೇಕು ನೋಡ್ರಿ. ಈಗ ನೋಡ್ರಿ ನಾ ಇಲ್ಲಿ ಮತ್ತೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ ರೀ. ಒಗ್ಗರಣೆ ಕಟ್ಕೊಳಕ್ರಿ. ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆನೂ ಸಹ ಹಾಕ್ಕೊಳತ್ತೀನಿ ನೋಡ್ರಿ. ಜೀರಿಗೆ ಸಾಸಿವೆ ಚಟಪಟ ಸಿಡಿದ್ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸಹ ಕೊಟ್ಕೊಂಡು ಹಾಕ್ಕೊಳತ್ತೀನಿ ನೋಡ್ರಿ. ಬೆಳ್ಳುಳ್ಳಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ ಚಲೋ ಬರ್ತೈತ್ರಿ. ಆಮೇಲೆ ಬಾಯಾಗೂ ಟೇಸ್ಟ್ ಹಾಕದ್ರಿ. ಬೆಳ್ಳುಳ್ಳಿ ಚಲೋತ್ತಿಗೆ ಫ್ರೈ ಆದಮೇಲೆ ಅದಕ್ಕೊಂದು ಕಪ್ನಷ್ಟು ಈರುಳ್ಳಿನೂ ಸಹ ಹಾಕ್ಕೊಳತ್ತೀನಿ ನೋಡ್ರಿ. ಈರುಳ್ಳಿ ಹಾಕೋದ್ರಿಂದ ರುಚಿ ಭಾಳ ಚಲೋ ಬರ್ತದ್ರಿ.
ಈ ಈರುಳ್ಳಿನ ಎಣ್ಣೆ ಒಳಗೆ ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಹಂಗೆ ಇದಕ್ಕೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕೊಳತ್ತೀನಿ ನೋಡ್ರಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕೋರಿ. ಈ ಹಸಿಮೆಣ್ಸಿನ್ಕಾಯಿ ಒಳಗೆ ನಾನು ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು ಹಾಕ್ಕೊಂಡು ನೋಡ್ರಿ. ಹಂಗೆ ನಾ ಇಲ್ಲಿ ಒಂದು ಸೂಡಷ್ಟು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೆ. ಅದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಈ ಒಗ್ಗರಣೆಗೆ ಸೇರಿಸ್ಕೊಂಡು ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಸಬ್ಬಸಿಗೆ ಸೊಪ್ಪನ್ನ ಆದಷ್ಟು ಜಾಸ್ತಿನೇ ಹಾಕೋರಿ. ಈ ಸಬ್ಬಸಿಗೆ ಸೊಪ್ಪಿನ ಕಡುಬು ನೋಡ್ರಿ ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವ್ರಿ. ಒಮ್ಮೆ ಮಾಡ್ಕೊಂಡು ತಿಂದ್ರಂದ್ರೆ ಮತ್ತೆ ಮಾಡ್ಕೊಳ್ಬೇಕು ಅನ್ನಿಸ್ತದೆ ನೋಡ್ರಿ. ಇದನ್ನು ಈ ಒಗ್ಗರಣೆನ ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ನಿಮ್ಗೆ ಇಲ್ಲಿ ನೋಡೋಕೆ ಒಣ ಅನ್ನಿಸ್ತಿರ್ಬೋದು ರೀ. ಆಮೇಲೆ ಅದು ಚಲೋ ಹೊತ್ತಿಗೆ ನೀರು ಬಿಡ್ತದೆ ರೀ ಫ್ರೈ ಆದಮೇಲೆ. ಹಂಗೆ ಒಂದು ಸ್ವಲ್ಪ ಇದಕ್ಕೆ ಉಪ್ಪನ್ನು ಸಹ ಹಾಕೊಳತ್ತೀನಿ ನೋಡ್ರಿ. ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಅಷ್ಟೇ ಬಿಡ್ರಿ. ಅದು ಚಲೋ ಹೊತ್ತಿಗೆ ಫ್ರೈ ಆಕ್ಕದ್ರಿ. ಒಂದು 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ನೋಡ್ರಿ. ಈಗ ಚಲೋ ಹೊತ್ತಿಗೆ ನೀರು ಬಿಟ್ಕೊಂಡು ಫ್ರೈ ಆಗ್ಯದ ನೋಡ್ರಿ. ಇನ್ನೊಂದು ಸ್ವಲ್ಪ ಇದನ್ನು ಇದೇ ರೀತಿ ತಿರ್ಬೇಡ್ಕೊಂತ ಚಲೋ ಹೊತ್ತಿಗೆ ಫ್ರೈ ಮಾಡಿಕೊಂಡು ನಾವೇನು ಕುದಿಸಿಟ್ಕೊಂಡಿದ್ದೀವಿ ನೋಡ್ರಿ ಆ ಕಡುಬನ್ನು ಇದಕ್ಕೆ ಸೇರಿಸ್ಕೊಳತ್ತೀನಿ ನೋಡ್ರಿ. ಕಡುಬನ್ನ ಸೇರಿಸ್ಕೊಂಡಾದ್ಮೇಲೆ ಇದನ್ನು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಸಬ್ಸಿಗೆ ಸೊಪ್ಪಿನ ಜೋಳದ ಕಡುಬು ರೆಡಿ ಆಗ್ತದೆ ನೋಡ್ರಿ. ನಾರ್ಮಲ್ ಕಡುಬು ಮಾಡ್ಕೊಂಡು ತಿನ್ನೋಕ್ಕಿಂತ ಈ ರೀತಿ ಒಮ್ಮೆ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಕಡುಬು ಮಾಡ್ಕೊಂಡು ತಿನ್ನಿರಿ. ಹಂಗೆ ನನ್ನ ಈ ವಿಡಿಯೋ ನೋಡೋರು ಹೊಸಬ್ರಾಗಿದ್ರಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ವಿಡಿಯೋ ನಿಮಗೆ ಚಲೋ ಅನ್ಸಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಇದೀಗ ರೆಡಿ ಆಗ್ಯದ ನೋಡ್ರಿ. ಸಣ್ಣ ಮಕ್ಕಳು ಖಾರ ಈ ರೀತಿ ಒಗ್ಗರಣೆ ಕೊಟ್ಟಿದ್ದು ತಿನ್ನಲ್ಲ ಅಂದ್ರೆ ನೀವು ಹಾಗೆ ಫಸ್ಟ್ ಮಾಡ್ಕೊಡಿದ್ರಿ ನೋಡ್ರಿ. ಒಗ್ಗರಣೆ ಕೊಡೋಕ್ಕಿಂತ ಮಾಡ್ಕೊಂಡಿರ್ತೀರಲ್ಲ ಕಡುಬು ಅದನ್ನು ಅವ್ರಿಗೆ ಕೊಟ್ಟರು ನಡೀತದೆ ನೋಡ್ರಿ. ಈ ರೀತಿ ನೀವು ನಿಮ್ಮ ಮನ್ಯಾಗ ಒಮ್ಮೆ ಟ್ರೈ ಮಾಡಿರಿ. ಹೆಂಗೆ ಬಂದದಂಥೇಳಿ ನನಗೊಂದು ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ.